ನೆಕ್ಸ್ಟ್ ರೂಲ್ ನಂಬರ್ 6 ಅಲ್ಲಿ ನೋಡಿ, ಹಿ ಶಿ ಇಟ್ ಆದ ನಂತರ ಬರುವ ಕ್ರಿಯಾಪದದಲ್ಲಿ ಎಸ್ ಅಥವಾ ಇಎಸ್ ಇದ್ದರೆ ಅದು ಝೆಡ್ ಎಂದು ಉಚ್ಚಾರಣೆ ಮಾಡಬೇಕು. ಸೊ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ, ಎಸ್ ಅನ್ನೋ ಅಕ್ಷರ ವರ್ಡ್ಸ್ ಅಲ್ಲಿ ಬಂದಾಗ ಝೆಡ್ ಆಗ್ಬೋದು ಅಥವಾ ಎಸ್ ಆಗ್ಬೋದು. 2 ಸೌಂಡ್ಸ್ ಇದೆ ಎಸ್ ಗೆ, 2 ಅಲ್ಲ 3 ಸೌಂಡ್ ಇದೆ. ನಾನು ಎಸ್ ಎಚ್ ಸಮಸ್ಯೆ ಆಗ್ತದೆ. ಓಕೆ, ಇಲ್ಲಿ ಹಿ ಶಿ ಇಟ್ ಅಂತ ಪದ ಬಂದು ಅದರ ಮುಂದೆ ಯಾವ್ದಾದ್ರು ಕ್ರಿಯಾಪದ ಬಂದ್ರೆ, ಹಿ ಲವ್ಸ್, ಹಿ ಟೇಕ್ಸ್, ಹಿ ಕಾಲ್ಸ್ ಈ ತರ ಬಂದ್ರೆ ಆದ ನಂತರ ಬರುವ ಕ್ರಿಯಾಪದದಲ್ಲಿ ಎಸ್. ಇದು ನಿಮಗೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಾನು ಸೆಂಟೆನ್ಸ್ ಕೊಡ್ತೀನಿ, ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಇದ್ದರೆ ಇ ಎಸ್ ಅಥವಾ ಬರೀ ಎಸ್ ಹಾಕ್ಬೇಕಾದ್ರೆ ಅದು ಝೆಡ್ ಅಂತ ಆಗುತ್ತೆ. ಉದಾಹರಣೆಗೆ ನೋಡಿ, ಶಿ ಲವ್ಸ್, ಇಲ್ಲಿ ಝೆಡ್ ಅಂತ ಹೇಳಬೇಕು. ಶಿ ಲವ್ಸ್ ಅಲ್ಲ, ಶಿ ಲವ್ಸ್. ಹಿ ಕಮ್ಸ್, ಹಿ ಕಮ್ಸ್, ಹಿ ಕಮ್ಸ್ ಅಲ್ಲ, ಹಿ ಕಮ್ಸ್. ಶಿ ಟೆಲ್ಸ್, ಇಟ್ ಡಸ್. ಹಿ ಕ್ರೈಸ್, ಹಿ ಟ್ರೈಸ್. ಫ್ಲೈಸ್, ಇಲ್ಲಿ ಐಇಎಸ್ ಫಾರ್ಮುಲಾ ಇಲ್ಲಿದೆ ನೋಡಿ, ಅದೇ ತರ. ಓಕೆ, ಸೊ ಶಿ ಲವ್ಸ್ ಅಂತ ಹೇಳಂಗಿಲ್ಲ, ಶಿ ಲವ್ಸ್. ಸೊ ಈ ರೂಲು ಈ ತರ ಅನ್ವಯ ಆಗುತ್ತೆ. ನೆಕ್ಸ್ಟ್ 7th ಒನ್ ನೋಡಿ, ಪೊಸೆಸಿವ್ಸ್ ಆಫ್ಟರ್ ವಾಯ್ಸ್ ಸೌಂಡ್ಸ್. ಅಂದ್ರೆ ಪೊಸೆಸಿವ್ಸ್ ಅಂತ ನೋಡಿ, HIS his, HERS hers, THEIRS theirs. ಇಲ್ಲಿ ಎಸ್ ಅಂತ ಹೇಳಾಗಿಲ್ಲ ನಾವು. ಸೊ ಆರ್ ಈಸ್ ಎ ವಾಯ್ಸ್ಡ್ ಸೌಂಡ್. ವಾಯ್ಸ್ಡ್ ಸೌಂಡ್ ಆದ್ಮೇಲೆ ಯಾವಾಗಿಂದ ಫೋನ್ ಮಾಡ್ತಿದಾರಲ್ಲ, ವಾಯ್ಸ್ಡ್ ಸೌಂಡ್ ಆದ್ಮೇಲೆ ಎಸ್ ಬಂದ್ರೆ ನಾವು ಅದು ಝೆಡ್ ಅಂತ ಹೇಳ್ತೀವಿ. ಓಕೆ, ಹಿಸ್, ಹರ್ಸ್, ದೇಯರ್ಸ್. ಓಕೆ, ಆಮೇಲೆ ಅಫಾಸ್ಟ್ರಫಿ ಸೌಂಡ್. ಅಫಾಸ್ಟ್ರಫಿ ಈ ತರ ಅಫಾಸ್ಟ್ರಫಿ ಬರುತ್ತೆ ನೋಡಿ. ಓಕೆ, ಅಫಾಸ್ಟ್ರಫಿ ಮೈ ಪಾಸಿಟಿವ್ ಅಂತ ಹೇಳ್ತೀವಿ. ಅಫಾಸ್ಟ್ರಫಿ ಇಟ್ ಈಸ್ ಹರ್ಸ್, ಇಟ್ ಈಸ್ ಮೈ ಕಸಿನ್ಸ್, ಇಟ್ ಈಸ್ ಮೈ ಫ್ರೆಂಡ್ಸ್ ಅಂತ ಹೇಳ್ಬೇಕು. ಕಸಿನ್ ಆದ್ಮೇಲೆ ಅಫಾಸ್ಟ್ರಫಿ ಎಸ್ ಬಂದಾಗ ಇದೆಲ್ಲ ಡೀಟೇಲ್ ಆಗಿ ನಾವು ಪ್ರೊನೌನ್ಸಿಯೇಷನ್ ಬಗ್ಗೆ ಫೋಕಸ್ ಮಾಡಬೇಕಾದ್ರೆ ಇದೆಲ್ಲ ಗೊತ್ತಿರಬೇಕು. ಓಕೆ, ಮೈ ಕಸಿನ್ಸ್. ಓಕೆ, ಸೊ ಬಟ್ ವಾಯ್ಸ್ ಸೌಂಡ್ ಆಫ್ಟರ್ ಯೂಸ್ ದ ಝೆಡ್ ಸೌಂಡ್ ಎ ಫಾರ್ ಎಸ್. ಓಕೆ, ಸೊ ಮ್ಯೂಸಿಕ್ ಈ ತರ ಬಾಬ್ಸ್ ಪೆನ್, ಜಾರ್ಜಸ್ ಹೌಸ್ ಈ ತರ ಎಲ್ಲ. ಸೊ ಇವೆಲ್ಲ ಸಿಂಪಲ್ ಆಗಿರುವಂತದ್ದು. ಇದು ನೀವು ಫಾಲೋ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಮೇನ್ ಆಗಿರೋದು ನಾನು ಫಸ್ಟ್ ಸೆಕೆಂಡ್ ಎಲ್ಲ ಹೇಳಿದ್ನಲ್ಲ, ಅದು ತುಂಬಾ ಮೇನ್ ಆಗಿರುತ್ತೆ. ಕಂಟ್ರಾಕ್ಷನ್ ಆಫ್ಟರ್ ಎ ವಾಯ್ಸ್ಡ್ ಸೌಂಡ್. ಕಂಟ್ರಾಕ್ಷನ್ ಈಗ ನೋಡಿ, ಇಲ್ಲಿ ಹೇಳಿದ್ನಲ್ಲ, ಹಿ ಈಸ್ ಅಂತಾನೆ ಅರ್ಥ. ಯಾಕೆಂದ್ರೆ ಹಿ ಈಸ್ ಅನ್ನೋದನ್ನ ಈಸ್ ನ ಕಾಮನ್ ಆಗಿ ನಾವು ಝೆಡ್ ಅಲ್ಲೇ ಹೇಳ್ತೀವಿ ಅಲ್ವಾ. ಈ ತರ ಬಂದ್ರೆ ಹೀಸ್ ಅಲ್ಲ, ಹೀಸ್ ಅಂತ ಹೇಳ್ಬಾರ್ದು, ಹೀಸ್. ಇದು ಈ ತರ ಶಿ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಬಂದ್ರೆ ಶೀಸ್, ಇಟ್ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಬಂದ್ರೆ ಇಟ್ಸ್, ದೇರ್ಸ್, ದೇರ್ ಈಸ್ ಅಂತ ಅರ್ಥ. ದೇರ್ ಈಸ್ ಅನ್ನೋದನ್ನ ದೇರ್ಸ್ ಅಂತ ಹೇಳ್ತೀವಿ. ಓಕೆ, ರೂಲ್ ನಂಬರ್ 9 ಅಲ್ಲಿ ನೋಡಿ, ವೆನ್ es is separate syllable after. ಓಕೆ, ಸೊ ಇದು ಎಕ್ಸಾಂಪಲ್ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಅನ್ವಾಯ್ಸ್ಡ್ ಸೌಂಡ್ ಎಸ್, SH, KS, TH, TCH, DGE, GE. You hear S as its own syllable.
ಓಕೆ, ಸೊ ಇಲ್ಲಿ ಏನು ಅಂತ ಹೇಳ್ತೀನಿ, ಇಲ್ಲಿ ನೋಡಿ, BUSES, BUSES ಇದು ಪದ, ಮೇನ್ ಪದ ಬಂದು BUS ಬಸ್, BUS ಬಸ್. ಇಲ್ಲಿ ES ಇದೆ. ES ಬಂದಾಗ ನಾವೇನ್ ಹೇಳ್ತೀವಿ, ಬಸ್ಸೆಸ್ ಅಂತ ಹೇಳ್ತೀವ? ಇಲ್ಲ, ಬಸ್ಸೆಸ್ ಅಂತ ಹೇಳಂಗಿಲ್ಲ. ಅದೇ ಹೇಳ್ತಾರೆ, ಈ ಸೈಲೆಂಟ್ ಆಗಲ್ಲ, ಈನ ಉಚ್ಚಾರಣೆ ಮಾಡಬೇಕು. ಬಟ್ ಈ ಉಚ್ಚಾರಣೆ ಏನಾಗುತ್ತೆ, ಎ ಆಗುತ್ತಾ? ಇಲ್ಲ. ಇದನ್ನ ನಾವು ಬಸ್ಸಸ್, ಇದನ್ನ ಹೆಂಗೆ ಹೇಳ್ತೀವಿ ಗೊತ್ತಾ? ಬಸ್ಸಸ್, ಬಸ್ಸಸ್ ಅಥವಾ ಈಸ್ ಬಸ್ಸಸ್ ಅಂತ ಹೇಳಂಗಿಲ್ಲ, ಬಸ್ಸಸ್. ಇದು ವಿಚಿತ್ರ ಅಂತ ಅನ್ಸುತ್ತೆ, ಬಟ್ ಹಾಗೆ ಹೇಳುದು. ಬಸ್ಸಸ್ ಅಲ್ಲ, ಬಸ್ಸಸ್ ಅಲ್ಲ, ಬಸ್ಸಸ್. ಇದು ಅಷ್ಟೇನೆ, ಇದು ಎಕ್ಸ್ಕ್ಯೂಸಸ್ ಅಲ್ಲ, ಎಕ್ಸ್ಕ್ಯೂಸಸ್. ಓಕೆ, ಈಗ ನಾನು IZ ಹಾಕಿ ಹೇಳ್ತೀನಿ, ನಿಮಗೆ ದೊಡ್ಡ ವಿಚಿತ್ರವಾದ ಸೌಂಡ್ ಅಂತ ಏನು ಅನ್ಸಲ್ಲ. ಬಸ್ಸಸ್, ಎಕ್ಸ್ಕ್ಯೂಸಸ್, ವಿಶಸ್, ಬಾಕ್ಸಸ್, ಬೀಚಸ್, ಸ್ಟೇಜಸ್. ನಾನು IZ ಹಾಕಿ ಹೇಳ್ತಾ ಇದ್ದೀನಿ. ನಿಮಗೆ ಏನಾದ್ರು ತುಂಬಾ ವಿಚಿತ್ರ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಅದು ಒತ್ತಿ ಹೇಳಿದಾಗ ಸ್ವಲ್ಪ ವಿಚಿತ್ರ ಅಂತ ಅನ್ಸ್ಬೋದು. ಓಕೆ, ಸೊ ಇದೇನಿದು? ಬಸ್ಸಸ್, ಎಕ್ಸ್ಕ್ಯೂಸಸ್, ವಿಶಸ್. ನಾನು IZ ಹೇಳ್ತಾ ಇರೋದು. ಬಾಕ್ಸಸ್, ಬೀಚಸ್, ಸ್ಟೇಜಸ್. ಓಕೆ, ರೈಟ್? ಗೊತ್ತಾಯ್ತಲ್ಲ? ಸೊ ಇದನ್ನೆಲ್ಲ ಫಾಲೋ ಮಾಡ್ಬೇಕಂತ ಕೇಳಿದ್ರೆ ಒಂದಷ್ಟು ಎದ್ದು ಕಾಣುವಂಥದ್ದನ್ನು ಫಾಲೋ ಮಾಡಲೇ ನೀವು. ಫಾರ್ ಎಕ್ಸಾಂಪಲ್ ರೀಸನ್, ಪ್ರೆಸೆಂಟ್, ವಿಸಿಟ್, ಇವೆಲ್ಲ. ಓಕೆ, ಉಳಿದಿರೋವು ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಈಗ ನೋಡಿ, ಸೆಂಟೆನ್ಸ್ ನೋಡೋಣ. ಇದು ಮೇನ್ ಆಗಿ ನಮಗೆ ಸೆಂಟೆನ್ಸ್ ಅಲ್ಲಿ ಬಂದಾಗ ಕರೆಕ್ಟ್ ಆಗಿ ಹೇಳೋದು ನಮಗೆ ಗೊತ್ತಾಗಬೇಕು. ಸೊ ಸೆಂಟೆನ್ಸ್ ಅಲ್ಲಿ ಏನಿದೆ ನೋಡಿ, ದಿಸ್ ಸೀಸನ್ ಈಸ್ ಪ್ಲೆಸೆಂಟ್. ಸೊ ಇಲ್ಲಿ ದಿಸ್ಗೆ ನಾವು ಎಸ್ ಅಂತಾನೆ ಹೇಳ್ತೀವಿ. ಈ ಸಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಎಸ್ ಅಂತಾನೆ ಹೇಳ್ಬೇಕು. ದಿಸ್ ಸೀಸನ್ ಈಸ್ ಪ್ಲೆಸೆಂಟ್. 1, 2, 3 ಪದದಲ್ಲಿ ನಾವು ಎಸ್ ಅನ್ನ ಝೆಡ್ ಅಂತ ಹೇಳ್ತಾ ಇದೀವಿ ಒಂದೇ ಸೆಂಟೆನ್ಸ್ ಅಲ್ಲಿ. ದಿಸ್ ಸೀಸನ್ ಈಸ್ ಪ್ಲೆಸೆಂಟ್. ದಿಸ್ ಸೀಸನ್ ಈಸ್ ಪ್ಲೆಸೆಂಟ್. ಓಕೆ, ಇಲ್ಲಿ ನೋಡಿ, ಅಕ್ಷರ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ CES ನಾನು ಇಲ್ಲಿ ಝೆಡ್ ಹಾಕಿದ್ದೀನಿ. ಬಟ್ ಈ ತರ ಬರೆಯಂಗಿಲ್ಲ ನೀವು, ನಾನು ನಿಮಗೆ ಗೊತ್ತಾಗ್ಲಿ ಏನೋ ಉಚ್ಚಾರಣೆ, ಇದನ್ನ ಉಚ್ಚಾರಣೆ ಮಾಡಬೇಕು. ಓಕೆ, ಸೊ ಇಲ್ಲಿ ಝೆಡ್ ಹಾಕಬೇಕು, ಇಲ್ಲಿ ಎಸ್ ಇದೆ, ಝೆಡ್ ಹಾಕಿದ್ದೀನಿ. ಓಕೆ, ಉಚ್ಚಾರಣೆ ಮಾಡ್ಬೇಕಾದ್ರೆ ಹಿಂಗೆ ಬರಿಬೇಕಾದ್ರೆ ಈ ತರ ಬರಿಬೇಕು. ದಿಸ್ ಸೀಸನ್ ಈಸ್ ಪ್ಲೆಸೆಂಟ್. ದಿಸ್ ಸೀಸನ್ ಇಸ್ ಪ್ಲೆಸೆಂಟ್ ಅಲ್ಲ, ದಿಸ್ ಸೀಸನ್ ಇಸ್ ಪ್ಲೆಸೆಂಟ್. ಸೊ ವ್ಯತ್ಯಾಸ ನೋಡಿ ನಿಮಗೆ. ನಾನು ಅದನ್ನ ಎಸ್ ಹಾಕಿ ಹೇಳ್ತೀನಿ, ದಿಸ್ ಸೀಸನ್ ಈಸ್ ಪ್ಲೆಸೆಂಟ್, ದಿಸ್ ಸೀಸನ್ ಈಸ್ ಪ್ಲೆಸೆಂಟ್. ಯಾವ್ದು ಸರಿ ಅಂತ ಅನ್ಸುತ್ತೆ? ಎರಡನೇ ಸಲ ಅಂದ್ರೆ ಇದು, ರೈಟ್? ಓಕೆ, ಮೈ ಕಸಿನ್ ಲಿಸನ್ಸ್ ಟು ಮ್ಯೂಸಿಕ್. ಓಕೆ, ಸೊ ಇದನ್ನ ಹೇಗೆ ಓದ್ಬೇಕು? ಮೈ ಕಸಿನ್ ಲಿಸನ್ಸ್, ಇಲ್ಲಿ ಎಸ್ ನೀವು ಎಸ್ ಎ ಹಾಕಬೇಕು. ಲಿಸನ್ಸ್, ಲಿಸನ್ಸ್, ಇದನ್ನು ಝೆಡ್ ಮಾಡಬೇಕು. ಮೈ ಕಸಿನ್ ಲಿಸನ್ಸ್ ಟು ಮ್ಯೂಸಿಕ್, ಇದನ್ನು ಝೆಡ್ ಮಾಡ್ಕೊಳ್ಳಿ. ಓಕೆ, ಮೈ ಕಸಿನ್ ಲಿಸನ್ಸ್ ಟು ಮ್ಯೂಸಿಕ್. ಓಕೆ, ಹಾಗೆ ಪ್ಲೀಸ್ 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 ಕ್ಲೋಸ್ ದ ಡೋರ್ ಆಫ್ಟರ್. Please close the door after you use. Please close the door after you use. Was it as good as it has been? ಅಲ್ಲಿ ಏನು ಹಾಕಬೇಕು? Was it as good as it has been? Was it as good as it has been? Z Z Z Z, ಇಲ್ಲಿ ಎಲ್ಲದರಲ್ಲೂ Z ಹಾಕಬೇಕು ನಾವು. The apples, phones and toys are in the box with the bugs. ಇಲ್ಲಿ ಎಲ್ಲದಕ್ಕೂ Z ಹಾಕಿದಾಗ ಏನಾಗುತ್ತೆ? The apples, phones and toys are in the box with the bugs. Okay? Right? ಈ ಸೆಂಟೆನ್ಸ್ ಗಳನ್ನ ಬರ್ಕೊಳ್ಳಿ, ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಎರಡು ಬರ್ಕೊಳ್ಳಿ. ಅಂದ್ರೆ
ಝೆಡ್ ಎಲ್ಲಿ ಹಾಕ್ಬೇಕು ಅದನ್ನು ಬರ್ಕೊಳ್ಳಿ.